ಸನ್ನಿಧಾನದಲ್ಲಿ ಪ್ರತಿ ವರ್ಷದಂತೆ 65ನೇ ವರ್ಷಗಳಿಂದ ವಿಶೇಷ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನೆರವೇರಿಸಿಕೊಂಡು ಬಂದಿರುವ ಆರ್ಎಸ್ ಬಸ್ ಮಾಲೀಕರು ಅವರು ಸತ್ಯ ಗಣಪತಿ ಆಗಮಿಸಿ ವಿಘ್ನ ವಿನಾಯಕನಿಗೆ ಪೂಜೆ ನಂತರ ಅನ್ನ ಸಂತರ್ಪಣೆ ಕಾರ್ಯಕ್ರಮಕ್ಕೆ ಪೂಜೆ ಸಲ್ಲಿಸಿ ಶ್ರೀ ಸತ್ಯ ಗಣಪತಿ ಭಕ್ತರಿಗೆ ಪ್ರಸಾದವನ್ನ ತಾವೇ ಸ್ವತಃ ಬಡಿಸಿದ ಎಸ್ಆರ್ಎಸ್ ಬಸ್ ಸಂಸ್ಥೆಯ ಮಾಲೀಕರಾದ ದಿವಂಗತ ರೇವಣ್ಣ ಅವರ ಕುಟುಂಬ ಹೊನ್ನಮ್ಮನವರ ಮಕ್ಕಳಾದ ನಾಗಪ್ರಸಾದ್, ಮಂಜುನಾಥ್ ಹಾಗೂ ಕುಟುಂಬಸ್ಥರು. ನಂತರ ಅವರು ಮಾತನಾಡಿ, ನಮ್ಮ ತಂದೆಯವರ ಕಾಲದಿಂದಲೂ ಸಹ ಈ ಸತ್ಯ ಗಣಪತಿ ಸನ್ನಿಧಾನದಲ್ಲಿ ಪ್ರತಿ ವರ್ಷವೂ ಸಹ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸುತ್ತೇವೆ. ನಾವು ಯಾರಿಗೆ ಏನೇ ದಾನ ಮಾಡಿದರೂ ಅನ್ನದಾನಕ್ಕಿಂತ ಶ್ರೇಷ್ಠವಾದ ದಾನ ಮತ್ತೊಂದಿಲ್ಲ ಎಂದು ತಿಳಿಸಿದರು. ನಂತರ ಸರ್ಕಲ್ ಇನ್ಸ್ಪೆಕ್ಟರ್ ಅನಿಲ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಸಬ್ ಇನ್ಸ್ಪೆಕ್ಟರ್ ತೀರ್ಥೇಶ್, ಎಸ್ಆರ್ಎಸ್ ಮಾಲೀಕರು ಹಾಗೂ ಕುಟುಂಬಸ್ಥರು, ಶ್ರೀ ಸತ್ಯ ಗಣಪತಿ ಸೇವಾ ಮಂಡಳಿಯ ಸದಸ್ಯರು ಹಾಗೂ ಪಟ್ಟಣ ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಶ್ರೀಮತಿ ಹೇಮಲತಾ ಮಂಜುನಾಥ್, ಸದಸ್ಯರಾದ ಭಾಗ್ಯಮ್ಮ, ಗಣೇಶ್, ಓಬಳರಾಜು, ನಟರಾಜ್, ಆಟೋ ಚಾಲಕರ ಸಂಘದ ಎಲ್ಲ ಸದಸ್ಯರು ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ನಮ್ಮ ಪಪ್ಪ ಅವ್ರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರು ಹಿಂಗೆ ತುಂಬ ಕಾಲ ನಡೆಸ್ಕೊಂಡು ಹೋಗಿ ಅಂತ ಗಣಪತಿ ಆಶೀರ್ವಾದ ಇದ್ದರೆ ಸಾಕು. ಇದು 65ನೇ ವರ್ಷದ ಇದರ ಪೂಜೆ ನಡೀತಾ ಇದೆ. ಇದ್ರದ್ದು ಅನ್ನ ಸಂತರ್ಪಣೆ ಕಾರ್ಯ ನಾವು ಮಾಡ್ತಾ ಇದ್ದೀವಿ. ಎಲ್ಲ ಗುರು ಹಿರಿಯರು ಕಿರಿಯರು ಎಲ್ಲರ ಸಹಾಯದಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಸ್ವಾಮಿ ಆಶೀರ್ವಾದದಿಂದ ಎಲ್ಲ ನೆಮ್ಮದಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಸ್ವಾಮಿ ಇದ್ರದ್ದು ಆಶೀರ್ವಾದ ಅಷ್ಟೇ.